ಹಲೋ ವೆಲ್ಕಮ್ ಬ್ಯಾಕ್ ಟು ನಿಶೂಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಯಾಕೆ ಅಂದರೆ ನಾನು ಹಾಕುವಂಥ ಮುಂದಿನ ವೀಡಿಯೋಗಳು ನಿಮಗೆ ಮೊದಲು ತಲುಪಬೇಕು ಅಂದರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಬೇಕು ಅಂತ ಹೇಳ್ತೀನಿ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾನು ಇಂದಿನ ಕಳೆದ ವಿಡಿಯೋಗಳಲ್ಲಿ ವಿ ಎ ಬಗ್ಗೆ ಅಪ್ಲೋಡ್ ಮಾಡಿದ್ದೆ. ಅದರ ಆ ಒಂದು ವಿಡಿಯೋಗಳನ್ನು ಕೂಡ ಮುಂದುವರಿಸ್ತೀನಿ. ಅದು ಸ್ವಲ್ಪ ಡಿಲೇ ಆಗ್ತಿರೋದು ಅಂದರೆ ನಾನು ಕೂಡ ಅದೇ ಪ್ರಿಪ್ರೇಷನ್ ಅಂಥದ್ರಲ್ಲಿ ಇರೋದ್ರಿಂದ, ಅದೊಂದೇ ಅಲ್ಲ ಬೇರೆ ರೀತಿ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನನ್ನು ನಡೆಸ್ತಿರೋದ್ರಿಂದ ಸ್ವಲ್ಪ ವೀಡಿಯೋಸ್ಗಳು ಡಿಲೇ ಆಗ್ತಿದೆ. ಆದರೂ ಸಹ ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬುಕ್ಕನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ಬುಕ್ಕು ಯಾವುದಪ್ಪ ಅಂದರೆ ಇದು KCET ಮತ್ತು NETಗೆ ರಿಲೇಟೆಡ್ ಆಗಿರುವಂತಹದ್ದು. ಸೆಟ್ ಅಂತ ಇದೆ ಅಂದರೆ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್. ಸೊ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನುವಂತಹದ್ದು. ಸೊ ಇದರ ಮಹತ್ವ ಏನಂದರೆ, ಈ ತುಂಬ ಜನಕ್ಕೆ ಗೊತ್ತಿರುತ್ತೆ, ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿ ಇರುವಂಥವರಿಗೆ ಗೊತ್ತಿರುತ್ತೆ. ಆದರೆ ಈಗಷ್ಟೇ ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿ ಮುಂದೇನು ಅಂತ ಯೋಚನೆ ಮಾಡ್ತಿರೋರಿಗೆ ಇದ್ರ ಬಗ್ಗೆ ಮಾಹಿತಿ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಹೇಳೋದಾದರೆ, ಇದು ಒಂದು ಎಂಟ್ರೆನ್ಸ್ ಎಕ್ಸಾಮ್, ಅಂದರೆ ಇದೊಂದು ಎಲಿಜಿಬಿಲಿಟಿ ಎಕ್ಸಾಮ್ ಅಂತ ಹೇಳ್ಬೋದು. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ತುಂಬಾ ಇದೆ. ಸೊ ಸಾರಿ. ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳಿದ್ನಲ್ಲ, ಏನಂದರೆ ನಾವು ಇವಾಗ ಮಾಸ್ಟರ್ ಡಿಗ್ರಿ ಮುಗಿಸಿದ ಮೇಲೆ ಎಷ್ಟೋ ಜನ ಕನ್ಸ್ಕೊಂಡಿರ್ತಾರೆ, ನಾವೊಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಒಂದು ಪ್ರೊಫೆಸರ್ ಆಗಿ ವರ್ಕ್ ಮಾಡಬೇಕು, ಅಥವಾ ಡಿಗ್ರಿ ಕಾಲೇಜಲ್ಲಿ ಎಲ್ಲರೂ ಗೆಸ್ಟ್ ಪ್ರೊಫೆಸರ್ಗಳಾಗಿ ವರ್ಕ್ ಮಾಡ್ತಿರ್ತಾರಲ್ವ, ಅಸಿಸ್ಟೆಂಟ್ ಪ್ರೊಫೆಸರ್ಗಳಾಗಿ ಆ ರೀತಿ ವರ್ಕ್ ಮಾಡಬೇಕು ಅನ್ನುವಂಥದ್ದು. ಅಷ್ಟೇ ಅಲ್ಲದೆ ಪರ್ಮನೆಂಟ್ ಪ್ರೊಫೆಸರ್ ಆಗಬೇಕು ಅಂದರೆ ನಾವು CET ಕ್ಲಿಯರ್ ಮಾಡಬೇಕು ಅಂದರೆ ನಮ್ಮದು NET ಅಥವಾ KCET ಆಗಿರಲೇಬೇಕು. ಈ ಎರಡು ಟೆಸ್ಟಲ್ಲಿ ಒಂದು ಟೆಸ್ಟ್ ಆಗಿದ್ರೂ ಕೂಡ ನಾವು CET ಬರೆಯೋಕ್ಕೆ ಎಲಿಜಿಬಲ್ ಆಗ್ತೀವಿ. ಇಲ್ಲಾಂದರೆ ನಾವು CETಯನ್ನು ಬರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನಂತ ಅಂದರೆ, ಈ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ನಾವು ಅಥವಾ ಎಲಿಜಿಬಿಲಿಟಿ ಟೆಸ್ಟನ್ನ ನಾವು ಕ್ಲಿಯರ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಅಡ್ವಾಂಟೇಜ್ ಇದೆ ಅಂತಲೇ ಹೇಳ್ಬೋದು. ಮೊದಲು ಒಂದು 4 ಇಯರ್ಸ್ ಬ್ಯಾಕು ಇದಕ್ಕೆ ಸರಿಯಾದಂಥ ಸ್ಯಾಲ್ರಿ ಎಲ್ಲ ಇರಲಿಲ್ಲ. ಆದರೆ ಈಗ ಕರ್ನಾಟಕ ಗೌರ್ನಮೆಂಟಲ್ಲಿ ತುಂಬ ಒಳ್ಳೆ ಸ್ಯಾಲ್ರಿಯನ್ನು ಕೊಡ್ತಾ ಇದ್ದಾರೆ ಈ ಒಂದು ಹುದ್ದೆಗೆ. ಅಂದರೆ ಇದು ಕೂಡ ಸೇಮ್ ಪರ್ಮನೆಂಟ್ ಜಾಬ್ ಥರನೇ ಅಂತಲೇ ಹೇಳ್ಬೋದು. ಅರೌಂಡ್ 25,000 to 35,000 ತನಕನೂ ಸ್ಯಾಲ್ರಿಯನ್ನು ಕೊಡ್ತಾ ಇದ್ದಾರೆ. ಮತ್ತು ಇದು ನಮ್ಮನ್ನು ಜಾಬಿಂದ ತೆಗೆಯೋದಕ್ಕೆ ಕೂಡ ಆಗಲ್ಲ, ಯಾಕಂದರೆ ಗೌರ್ಮೆಂಟೇ ನೇರವಾಗಿ ರೆಕ್ರೂಟ್ಮೆಂಟನ್ನು ಮಾಡೋದ್ರಿಂದ ಜಾಬಿಂದ ತೆಗೆಯುವಂಥ ಅವಕಾಶಗಳು ಕಡಿಮೆ ಇರುತ್ತೆ. ಹಾಗೆ ಇದು ಒಂದು ಉತ್ತಮವಾದಂಥ ಹುದ್ದೆ ಅಂತಲೇ ಹೇಳ್ಬೋದು. ಮತ್ತು ಆ್ಯಸ್ ಕಂಪೇರ್ ಟು ಅದರ್ ಎಕ್ಸಾಮ್ಸ್ ದಿಸ್ ಈಸ್ ವೆರಿ ಈಸಿ ಎಕ್ಸಾಮ್ಸ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇದರಲ್ಲಿ ಫಸ್ಟ್ ಹೇಳಬೇಕು ಅಂತಂದರೆ, ಇದರಲ್ಲಿ ಯಾವುದೇ ರೀತಿಯಾದಂಥ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರೋದಿಲ್ಲ. 1 ಕ್ವಶನಿಗೆ ಅರೌಂಡ್ 2 ಮಾರ್ಕ್ಸ್ ಇರುತ್ತೆ. ಸೊ ಹಾಗಾಗಿ ಅದರ ಯಾವ ಸಿಲೆಬಸ್, ಎಷ್ಟು ಪೇಪರ್ ಇರುತ್ತೆ, ಯಾವ ಸಿಲೆಬಸ್ ಇರುತ್ತೆ ಅನ್ನುವಂಥದ್ದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು. ಸೊ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರಲ್ಲ. ಹಾಗೆ ಪಾಸ್ ಆಗುವಂಥದ್ದು ತುಂಬಾ ಈಸಿ ಆಗಿರುತ್ತೆ. ತುಂಬಾ ಈಸಿ ಅಂದರೆ ನಮ್ಮ ಪ್ರಯತ್ನ ಅಂತೂ ಖಂಡಿತ ಇದ್ದೇ ಇರಬೇಕು. ಅರೌಂಡ್ ಎಷ್ಟು ಜನ ಅಭ್ಯರ್ಥಿಗಳು ಎಕ್ಸಾಮನ್ನು ಬರೀತಾರೆ ಅಂದರೆ ಎಕ್ಸಾಂಪಲ್ ಹೇಳಬೇಕು ಅಂದರೆ 1,00,000 ಜನ ಸ್ಟೂಡೆಂಟ್ಸ್ ಎಕ್ಸಾಮನ್ನು ಬರೆದ್ರೆ ಅರೌಂಡ್ 6%, ಅಂದರೆ 6,000 ಜನ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕ್ವಾಲಿಫೈಡ್ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಬುಕ್ಕು ಏನು ತೋರಿಸ್ತಿದ್ದೀನಲ್ಲ, ಇದು ಕ್ವಶನ್ ಬ್ಯಾಂಕ್. ಅಂದರೆ ಇದುವರೆಗೂ ಆಗಿರುವಂಥ NET KCETಗಳಲ್ಲಿ ಈ ಹಿಂದೆ ಕೇಳಲಾಗಿರುವಂತಹ ಕ್ವಶನ್ಗಳು, ನಾನು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಇಲ್ಲಿ ಕಾಮರ್ಸ್ ಬುಕ್ಕನ್ನು ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ಇದುವರೆಗೂ ನಡೆದಿರುವಂತಹ ಒಂದು ಕ್ವಶನ್ ವಿತ್ ಆನ್ಸರ್ನ ಈ ಬುಕ್ಕು ಒಳಗೊಂಡಿದೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಈ ಬುಕ್ಕು. ಮತ್ತು ಈ ಒಂದು KCET NETಯಲ್ಲಿ ಏನಂದರೆ, ಅದರಲ್ಲೂ KCET ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟಲ್ಲಿ ನೋಡ್ದಂಗೆ ನಾನು ಈ ಬಂದಿರುವಂಥ ಕ್ವಶನ್ಗಳೇ ಅರೌಂಡ್ ರಿಪೀಟೆಡ್ ಆಗ್ತಿರುತ್ತೆ. ಯಾಕಂದರೆ ಕಾನ್ಸೆಪ್ಟ್ಗಳು ಸೇಮ್ ಇರೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಆದಷ್ಟು ತೆಗೆದಿರ್ತಾರೆ. ಏನು ಒಂದು ಕ್ವಶನ್ಗಳಿರ್ತವೆ ಇದುವರೆಗೂ ಆಗಿರುತ್ತೆ, ಅದರಲ್ಲೇ ಆಲ್ಮೋಸ್ಟ್ ಕ್ವಶನ್ಗಳು ಬಂದಿರ್ತವೆ ಅಂತಲೇ ಹೇಳ್ಬೋದು. ದಿಸ್ ಇಸ್ ವೆರಿ ಯೂಸ್ಫುಲ್. ಸೊ ತುಂಬಾ ಚೆನ್ನಾಗಿದೆ. ಮುಂದಿನ ವಿಡಿಯೋದಿಂದ ನಾವು ನೋಡ್ತಾ ಹೋಗೋಣ ಈ ಬುಕ್ಕಲ್ಲಿ ಏನೇನಿದೆ ಅನ್ನುವಂತಹದ್ದು. ನಾನು ಕೂಡ ತುಂಬಾ ಸಾಲ್ವ್ ಮಾಡಿದ್ದೀನಿ ಕೆಲವೊಂದೊಂದು. ಸೊ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ನೋಡಿ, ಇಲ್ಲಿ ಯೂನಿಟ್ ವೈಸ್ ಇದೆ ಇದೆಲ್ಲ.
ಫಸ್ಟ್ ಯೂನಿಟ್ ಇದೆ 2012 to 2019 ಅರೌಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದೆ. ಸೊ ಇದನ್ನು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡಿ, NTA UGC ನೆಟ್ JRF ಸೆಟ್, ಇದು ನ್ಯಾವ್ ಕ್ಲಾಸಸ್ ಅಂತ ಅಂದರೆ ನವದೀಪ್ ಕೌರ್ ಮ್ಯಾಮ್ ಇದ್ದಾರಲ್ವ, ಅವರು ಇದನ್ನು ಪ್ರಿಪೇರ್ ಮಾಡಿರುವಂತಹದ್ದು. ಈ ಒಂದು ಬುಕ್ಕನ್ನು ತುಂಬಾ ಚೆನ್ನಾಗಿದೆ, ವೆರಿ ವೆರಿ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಸೊ ಫಸ್ಟು ಯೂನಿಟ್ ನೋಡಿ, ಇಲ್ಲಿ PYQ ಯೂನಿಟ್ ವೈಸು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇದೆ. ನೆಕ್ಸ್ಟ್ ಒನ್ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್ ಇದೆ. ನೆಕ್ಸ್ಟ್ ಒನ್ ಬಿಸ್ನೆಸ್ ಎಕನಾಮಿಕ್ಸ್ ಇದೆ. ನೆಕ್ಸ್ಟ್ ಒನ್ ಬಿಸ್ನೆಸ್ ಫೈನಾನ್ಸ್ ಇದೆ. ನೆಕ್ಸ್ಟ್ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ ರಿಸರ್ಚ್. ಹಾಗೆ ಅರೌಂಡ್ ನಮ್ಮ ಕಾಮರ್ಸಲ್ಲಿ ಯಾವೆಲ್ಲ ಪೇಪರ್ಗಳಿದ್ದಾವೆ ಅಂದರೆ ಯಾವೆಲ್ಲ ಸಿಲೆಬಸ್ ಇದೆ ಅದು ಇದರಲ್ಲಿ ಕವರ್ ಆಗಿದೆ ಅಂತಲೇ, ಯೂನಿಟ್ ವೈಸ್ ಕವರ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ತೆಗೆದು ನೋಡೋಣ ಫಸ್ಟ್ನೇ ಪೇಜಲ್ಲಿ ಯಾವ ಥರ ಅಂತ ಹೇಳಿ. ನೋಡಿ ಇಲ್ಲಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ವಾ. ಸೊ ಅದರಲ್ಲಿ ಬಂದಿರುವಂಥ ಕ್ವಶನ್ ಇದು. ಮೈಕಲ್ ಪೋರ್ಟರ್ ಪ್ರಪೋಸ್ಡ್ ಜೆನರಿಕ್ ಸ್ಟ್ರಾಟಜೀಸ್ ದಟ್ ಪ್ರೊವೈಡ್ ಗುಡ್ ಸ್ಟಾರ್ಟಿಂಗ್ ಪಾಯಿಂಟ್ಸ್ ಫಾರ್ ಸ್ಟ್ರಾಟಜಿಕ್ ಥಿಂಕಿಂಗ್, ಐಡೆಂಟಿಫೈ ದೆಮ್ ಫ್ರಮ್ ದಿ ಬಿಲೋ ಮೆನ್ಷನ್ ಸ್ಟ್ರಾಟಜೀಸ್. ಫಸ್ಟ್ ಒನ್ ಓವರಾಲ್ ಕಾಸ್ಟ್. ಇದೇ ರೀತಿ ಸುಮಾರು ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನೆಲ್ಲ ಕವರ್ ಮಾಡ್ತಾ ಹೋಗೋಣ. ತುಂಬಾ ಚೆನ್ನಾಗಿದೆ ಇದು ಬುಕ್. ಸೊ ಹಾಗಾದರೆ ನನ್ನ ವಿಡಿಯೋವನ್ನು ಇದುವರೆಗೂ ಯಾರೆಲ್ಲ ನೋಡಿದರೆ ಧನ್ಯವಾದಗಳು. ನನ್ನ ಚಾನಲಲ್ಲಿ ಬರುವಂಥ ವಿಡಿಯೋಗಳು ನಿಮಗೆ ಅವಶ್ಯಕತೆ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.